ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಲದ್ದೆ ಹುಳುವಿನ ಬಗ್ಗೆ ತಮಗೆ ಒಂದಿಷ್ಟು ವಿಷಯಗಳನ್ನು ಹೇಳಬಯಸ್ತೇನೆ. ಲದ್ದೆ ಹುಳು ಈಗ ನಮಗೆ ಬಿಳಿಜ್ವಾಳಕ್ಕೆ ಬಂತು, ಆಮೇಲೆ 5 ನಂಬರ್ ಜ್ವಾಳಕ್ಕೆ ಬಂತು, ಆಮೇಲೆ ಗೊಂಜಾಳಕ್ಕೆ ಬಂತು. ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರನ್ನ ಪೆಟ್ಟು ಕೊಡಕತ್ತೈತಿ. ಈ ಲದ್ದೆ ಹುಳುವಿನ ಸಂಬಂಧಾಗಿ ನಮ್ಮ ರೈತ ಇಳುವರಿಯನ್ನು ಭಾಳ ಕುಂಠಿತ ಆಗತೈತಿ. ನೋಡ್ರಿ, ಈಗ ನಾ ನೋಡತ್ತೇವಲ್ಲ, ಇದು ಬಿಳಿಜ್ವಾಳ. ಈ ಪ್ಲಾಟ್ ಇರೋದು ಇಂಚಲದೊಳಗೆ. ಈ ಜ್ವಾಳಕ್ಕೆ ಲದ್ದೆ ಹುಳ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಆಗೈತಿ. ನೋಡತ್ತಾರಲ್ಲ, ನೋಡ್ರಿ, ಇದು ಪ್ರತಿಯೊಂದು ಜ್ವಾಳಕ್ಕೂ ಅಟ್ಯಾಕ್ ಆಗೈತಿ. ಈ ಥರನಾಗಿ ನಾವು ಇದಕ್ಕೆ ಏನೋ ಔಷಧೋಪಚಾರ ಮಾಡಲಿಲ್ಲ ಅಂತಂತಂದ್ರೆ ಇದು ಸಂಪೂರ್ಣವಾಗಿ ಜ್ವಾಳವನ್ನು ಹಾಳು ಮಾಡ್ತದಂತ ನಾನು ನನ್ನ ರೈತ ಬಾಂಧವರಿಗೆ ಹೇಳಬಯಸ್ತೇನೆ. ಈಗ ನಾವು ನೋಡತ್ತೇವಲ್ಲ, ಈ ಜ್ವಾಳಕ್ಕೆ ಸಂಪೂರ್ಣವಾಗಿ ಲದ್ದೆ ಹುಳ ಅಟ್ಯಾಕ್ ಆಗೈತಿ. ಆಮೇಲೆ ಈಗ ಮೊದಲೇ ಜ್ವಾಳ ನೋಡೋನು, ಆಮೇಲೆ ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ನಾನು ನಮ್ಮ ರೈತರಿಗೆ ಹೇಳಬಯಸ್ತೇನೆ. ಬರ್ರಿ ಜ್ವಾಳ ನೋಡೋಣ. ಈಗ ನೋಡತ್ತಿರಲ್ಲ, ಈ ಲದ್ದೆ ಹುಳಿಗೆ ನಾವೇನು ಔಷಧೋಪಚಾರ ಮಾಡ್ಬೇಕಂತಂತಂದ್ರೆ, ಈ ಹುಳ ನಾವು ನಾಶ ಮಾಡೋಕೆ ಭಾಳ ದೊಡ್ಡ ಪ್ರಮಾಣದ ಔಷಧಕ್ಕೆ ಇದಕ್ಕೇನು ಬೇಕಾಗಿಲ್ಲ. ಇದಕ್ಕೆ ಸಾದಾ ಔಷಧ ಹೊಡೆದ್ರೂ ಸಾಯ್ತೈತಿ. ಈ ಸಾದಾ ಔಷಧ ಯಾವುದಪ್ಪ ಅಂತಂತಂದ್ರೆ, ಇದಕ್ಕೆ ನಮ್ಮ ನಾಡು ಭಾಷೆದೊಳಗೆ ಶ್ಯಾವಿಗೆ ಅಂತಾರಲ್ಲ, ಶ್ಯಾವಿಗೆ ಹೊಡೆದ್ರೆ ಈ ಹುಳ ಸಾಯ್ತೈತಿ. ಇದಕ್ಕೆ ನಾವು ಕೊರಾಜಿನಂಥ ದೊಡ್ಡ ಔಷಧ ಹೊಡೆದು ಜರೂರತ್ ಬರೋದಿಲ್ಲ. ಮತ್ತು ಇನ್ನೊಂದು ವಿಷಯ ನಾನು ರೈತರಿಗೆ ಹೇಳಬಯಸ್ತೇನೆ. ಈಗೇನು ಇದು ಲದ್ದೆ ಹುಳ ಆಯ್ತಲ್ಲ, ಇದು ಸಂಪೂರ್ಣ ನೋಡತ್ತೇವಲ್ಲ, ಈ ಪ್ಲಾಟಿಗೆಲ್ಲ ಅಟ್ಯಾಕ್ ಆಗೈತಿ. ನಾನು ಈಗ ಆ ರೈತರನ್ನ ಕಳಿಸ್ಕ್ಯಾರ ಅವರಿಗೆ ಇದಕ್ಕೆ ಏನು ಹೇಳ್ತಾನಲ್ಲ, ಈ ಔಷಧ ಸ್ಪ್ರೇ ಮಾಡಿದ್ರೆ 2 ಸ್ಪ್ರೇ ಮಾಡಿದ್ರೆ ಈಗೊಮ್ಮೆ ಹೊಡೆದು ಆಮೇಲೆ 8-10 ದಿವಸ ಬಿಟ್ಟು ಇನ್ನೊಮ್ಮೆ ಹೊಡೆದ್ರೆ ಸಂಪೂರ್ಣವಾಗಿ ಈ ಲದ್ದೆ ಹುಳ ನಾಶ ಹೋಗತಿ ಅಂತ ನನ್ನ ರೈತ ಬಂದವ್ರಿಗೆ ನಾನು ಹೇಳ್ತಾನೆ. ಬರೀ ನಾವು ಶ್ಯಾವಿಗೆ ಎಳೆ ಅಟ್ಟ ಹೊಡೆದು ಅಂತಂತಂದ್ರೆ ಇದು ಹುಳ ನಿರ್ಮೂಲನೆ ಆಕತಿ. ಆಮೇಲೆ ಇದ್ರಾಗ ಈ ಹುಳ ಸಾಯ್ತೈತಿ. ಆದ್ರೆ ಅದ್ರಾಗ ತತ್ತಿರ್ತಾವೆ, ತತ್ತಿ ಮಾತ್ರ ಸಾಯೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಾವು ಪದೇ ಪದೇ ಈ ಹುಳದ ಕಾಟ ಬೇಡಪ್ಪ ಅಂತಂತಂದ್ರೆ ಈಗ ನಾವು ಶ್ಯಾವಿಗೆ ಎಳೆ ಹೊಡಿತೇವಲ್ಲ, ಶ್ಯಾವಿಗೆ ಎಳೆ ಐತಲ್ಲ, ಇದು ಹುಳನ ನಾಶ ಮಾಡ್ತತಿ. ಆಮೇಲೆ ಇದಕ್ಕೆ ಇನ್ನೊಂದು ಬೆಸ್ಟ್ ಮಿಥಡ್ ಏನಂತಂದ್ರೆ ಪ್ರೆಗ್ನೋಪಾಸ್.
ಪ್ರೆಗ್ನೋಪಾಸ್ ಅಂತಂತಂದ್ರೆ ಇದು ತತ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡತೈತದ. ನೋಡತ್ತಿರಲ್ಲ, ನಾವು ಶಾಮಿಗೆ ಹೊಡೆದ್ವು ಅಂತಂತಂದ್ರೆ ಹುಳ ಆಟ ಸಾಯ್ತೈತಿ, ಆಮೇಲೆ ತತ್ತಿ ಸಾಯೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈಗ ನಮಗೆ ಹುಳನೂ ಸಾಯ್ಬೇಕು, ಆಮೇಲೆ ತತ್ತಿ ಸಾಯ್ಬೇಕು ಅಂತಂತಂದ್ರೆ ನಾವು ಶಾಮಿಗೆ ಎಳೆ ಒಳಗೆ ಪ್ರೆಗ್ನೋಪಾಸ್ 30 ml ಕೂಡಿಸಿ ನಾವು ಇದಕ್ಕೆ ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಸಂಪೂರ್ಣವಾಗಿ ಈ ಲದ್ದಿ ಹುಳ ಆಗೋದಿಲ್ಲ ಅಂತ ಹೇಳ್ಯಾರ. ನನ್ನ ಅನುಭವದ ಮೇರೆಗೆ ನಾನು ನನ್ನ ರೈತರಿಗೆ ನಾನು ಹೇಳ ಬಯಸ್ತೇನೆ. ನಾನು ಇದನ್ನು ಪ್ರಾಕ್ಟಿಕಲ್ವಾಗಿ ಮಾಡ್ಕ್ಯಾರ ನನ್ನ ರೈತರಿಗೆ ನಾನು ಹೇಳತ್ತನು. ನಾನು ಈ ಒಂದು 8ರಿಂದ 10 ಎಕರೆ ಗೊಂಜಾಳ ಹಾಕಿದ್ನಿ. ಗೊಂಜಾಳಕ್ಕೆ ಲದ್ದಿ ಹುಳ ಭಾಳ ಕಾಡಾಕೈತು. ಅದ್ರ ಸಂಬಂಧಾಗಿ ನಾನು ಇದನ್ನು ಕೃಷಿ ಇಲಾಖೆ ಧಾರವಾಡಕ್ಕೆ ನಾನು ಈ ಮಾಹಿತಿ ಕೊಟ್ನಿ. ಅವ್ರು ಹೇಳಿದರು, ಈಗ ನೀವು ಶಾಮಿಗೆ ಅಟ್ಟ ಹೊಡೆದ್ರೆ ಮತ್ತು 2 ದಿವಸಕ್ಕೊಮ್ಮೆ ಅದು ಮತ್ತು ಹುಳ ಆಕ್ಕತಿ, ಆ ಥರನಾಗಿ ಮಾಡಬೇಡ್ರಿ ನೀವು. ಅದರೊಳಗೆ ಪ್ರೆಗ್ನೋಪಾಸ್ ಒಂದು ಔಷಧ ಐತಿ. ಈ ಪ್ರೆಗ್ನೋಪಾಸ್ ಏನು ಕೆಲಸ ಮಾಡ್ತೈತಂತಂದ್ರೆ ಸಂಪೂರ್ಣವಾಗಿ ತತ್ತಿಯನ್ನು ನಾಶ ಮಾಡ್ತೈತೆ. ಈ ತತ್ತಿ ನಾಶ ಅದು ಅಂತಂತಂದ್ರೆ ಆಮೇಲೆ ಹೊಳ್ಳಿ ಅದು ಲದ್ದಿ ಹುಳ ಆಗೋದಿಲ್ಲ ಅಂತ ಹೇಳ್ಯಾರ. ನಮಗೆ ಧಾರವಾಡ ಕೃಷಿ ಇಲಾಖೆದಿಂದ ಹೇಳಿದರು. ಅದರ ಅನುಭವದ ಮೇರೆಗೆ ನಾನು ನನ್ನ ಗೊಂಜಾಳಕ್ಕೆಲ್ಲಕ್ಕೂ ಶಾಮಿಗೆ ಎಳೆ ಹಿಂಬಾಲೆ ನಾನು ಪ್ರೆಗ್ನೋಪಾಸ್ 30 ml ಕೂಡಿಸಿ ಹೊಡೆದ್ನಿ. ಅದು ಸಂಪೂರ್ಣ ಲದ್ದಿ ಹುಳ ನಾಶ ಆತಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಇದಕ್ಕೆ ದೊಡ್ಡ ಹೈ ಡೋಸ, ದೊಡ್ಡ ಪ್ರಮಾಣ ಬೆಲೆ ಇರುವ ಔಷಧ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ನಾವು ಸಾದಾ ಔಷಧದಿಂದ ಇದು ನಾವು ನಿರ್ಮೂಲನೆ ಮಾಡ್ಬೋದು ಅಂತ ಹೇಳ್ಯಾರ. ನಾನು ರೈತರಿಗೆ ನಾನು ಹೇಳ್ತೇನೆ, ಗೊಂಜಾಳಕ್ಕಾಗಲಿ, ಆಮೇಲೆ ಜೋಳಕ್ಕಾಗಲಿ, ಮತ್ತು 5 ನಂಬರ್ ಜೋಳಕ್ಕಾಗಲಿ ಇದಕ್ಕೆ ಲದ್ದಿ ಹುಳ ಕಾಟ ಭಾಳ ಐತಿ. ನಾನು ರೈತರಿಗೆ ನಾನು ಏನು ಹೇಳೋದು ಅಂತಂದ್ರೆ, ನಾವು ಲದ್ದಿ ಹುಳ ಕಾಟಕ್ಕೆ ನಾವು ಎಣ್ಣೆ ಹೊಡಿ ಮುಂದೆ ಪ್ರೆಗ್ನೋಪಾಸ್ ವಿತ್ ಶಾಮಿಗೆ ಕೂಡಿಸಿ ಹೊಡೆದ್ವು ಅಂತಂತಂದ್ರೆ ಸಂಪೂರ್ಣವಾಗಿ ಲದ್ದಿ ಹುಳ ನಾಶ ಆಕತ್ತಂತ ಹೇಳಿ ನನ್ನ ರೈತರಿಗೆ ನನ್ನ ನಮಸ್ಕಾರಗಳು.